ಇವತ್ತು ನಾವು ಹಲಸಿನ ಹಣ್ಣಿನ ಮುಳ್ಕ ಮಾಡೋಣ. ಹಾಗಾದರೆ ಬನ್ನಿ, ಹಲಸಿನ ಹಣ್ಣಿನ ಮುಳ್ಕ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಹಲಸಿನ ಹಣ್ಣು 1 ಬೌಲು, ಬಿಡಿಸಿರುವಂಥ ಹಲಸಿನ ಹಣ್ಣು 1 ಬೌಲು, ಹಾಗೆ 3/4 ಕಪ್ ಬೆಲ್ಲ, ಹಾಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ಅದು ತೀರಾ ಸಾಫ್ಟು ಅಥವಾ ನಿಮಗೆ ಎಣ್ಣೆಲಿ ಕರೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಬೇಕಾದರೆ ನೀವು ತೊಗೊಳ್ಬೋದು. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಥವಾ ನಿಮಗೆ ಬೇಕಾದಷ್ಟು ನೀವು ಆಮೇಲೆ ತೊಗೊಳ್ಬೋದು. ಬಟ್ ನಾನು ಇವಾಗ ನನಗೆ ಇದಿಷ್ಟು ಸಾಕಾಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಅದು ಹೇಗಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಮೇಲೆ ನಾನು ಮತ್ತೆ ಹಾಕ್ಕೊಳ್ತೀನಿ. ಓಕೆ, ಇದಿಷ್ಟು ಇಂಗ್ರೀಡಿಯೆಂಟ್ಸ್, ಹಾಗೆ ಕರಿಯೋದಕ್ಕೆ ಎಣ್ಣೆ. ಹಾಗಾದರೆ ನೋಡೋಣ ಹೇಗೆ ಮಾಡೋದಂತ. ಹಲಸಿನ ಹಣ್ಣಿನ ಸೊಳ್ಳನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋಣ. ಇದನ್ನು ಚೂರು ನೀರು ಹಾಕದೆ ಹಾಗೆ ರುಬ್ಕೊಳ್ಳಿ. ನೈಸ್ ಆಗೋವರೆಗೂ ಸ್ಮೂತ್ ಪೇಸ್ಟ್ ಆಗುತ್ತೆ. ಅದು ಫುಲ್ ನುಣ್ಣಗೆ ರುಬ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನೀಗ ಅದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟು ಹಾಗೆ ಬೆಲ್ಲವನ್ನು ಸೇರಿಸಿ ಕಲಿಸ್ಕೊಳ್ಳೋಣ. ನಾನು ಇದೇ ಟೈಮಲ್ಲಿ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀನಿ. ಇಷ್ಟೊತ್ತಿಗೆ ಅದು ಕಾದರೆ ನಾವು ಕಲಸಿ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಅದು ಕಾದಿರುತ್ತೆ. ಸೊ ಆಮೇಲೆ ನಾವು ಮಾಡಿದ್ರಾಯ್ತು. ನಾನೀಗ ಇದಕ್ಕೆ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಈಗ ಬೆಲ್ಲವನ್ನು 1 ಕಪ್ ಏನು ಬೆಲ್ಲ ತೊಗೊಂಡಿದ್ದೆ ಅದು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಅದು ತುಂಬ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಅದು ಗಟ್ಟಿಯಾಗಿಬಿಡುತ್ತೆ, ನಿಮಗೆ ಸಾಫ್ಟಾಗಿ ಬರಲ್ಲ. ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ನನಗಿನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಉಳೀತು. ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಈಗಿದು ಕಲಸಿದಾಗಿದೆ. ಇದಕ್ಕೆ ನಾನಿವಾಗ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ. ಚಿಟಿಕೆ ಅಷ್ಟೇ ಉಪ್ಪು ಹಾಕಿ ನೀಟಾಗಿ ಇನ್ನೊಂದು ಸತಿ ಕಲಿಸ್ಕೊಳ್ಳಿ. ನೀವು ಕಲಿಸ್ಕೊಂಡಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸ್ವೀಟನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಬೆಲ್ಲವನ್ನು ಇನ್ನೊಂಚೂರು ಆ್ಯಡ್ ಮಾಡ್ಕೊಳ್ಬೋದು. ಒಂದು ಸತಿ ಇಲ್ಲೇ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂಚೂರು ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು. ಈಗ ನನಗಿದು ಇಷ್ಟು ಸಾಕಾಗಿದೆ, ಮತ್ತೊಮ್ಮೆ ಕಲಿಸ್ಕೊಳ್ತೀನಿ ನಾನು. ಈಗ ಕಲಸಿರೋದನ್ನ ಎಣ್ಣೆಗೆ ಬಿಡೋಣ. ನೋಡಿ, ಕಾಣಿಸ್ತಾ ಇದೆ ಅಲ್ಲ, ಹಾಕ್ತಾಯಿದ್ದೀನಿ. ಹಾಗೆ ತುಂಬ ಗಟ್ಟಿ ಮಾಡ್ಕೊಳ್ಬೇಡಿ. ನೀವು ಗಟ್ಟಿ ಸಾಫ್ಟ್ ಇದ್ದರೆ ಏನೂ ಆಗೋಲ್ಲ. ನೀವು ಕರೆದ ಮೇಲೆ ಸಾಫ್ಟಾಗಿ ಸ್ಪಾಂಜಿ ಥರ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ 20 ಮಿನಿಟ್ಸಲ್ಲಿ ಇದನ್ನು ಬೇಗ ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿ ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಏಲಕ್ಕಿ ಘಮ ಬೇಕು ಅಂದರೆ ನೀವು ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ನಾವು ಹಲಸಿನ ಹಣ್ಣಿನ ಮುಳ್ಕವನ್ನು ಮಾಡ್ಕೊಳ್ಬೋದು ಅಂತ. ಅಕ್ಕಿಯನ್ನು ನೆನೆಸಿಟ್ಟು ರುಬ್ಕೊಂಡು ಅದನ್ನೆಲ್ಲ ಮಾಡೋ ಬದಲು ಬೇಗ 20 ಮಿನಿಟ್ಸಲ್ಲಿ ಹಲಸಿನ ಹಣ್ಣಿನ ಮುಳ್ಕ ಆಗುತ್ತೆ. ಸೊ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇವಾಗ ಇದಾಗಿದೆ, ತೆಗೆಯೋಣ. ಮುಳ್ಕ ಈಸ್ ರೆಡಿ ಟು ಈಟ್.